ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಉಪವಾಸಕ್ಕೋಸ್ಕರ ದೋಸೆ ರೆಸಿಪಿ. ನವರಾತ್ರಿ ಕೂಡ ಮಾಡ್ಕೊಂಡು ತಿನ್ಬೋದು. ನವರಾತ್ರಿಗೆ ಯಾರಾದರೂ ಉಪವಾಸ ಮಾಡಂಗಿದ್ರೆ ಮಾಡ್ಕೊಂಡು ತಿನ್ಬೋದು, ಅಥವಾ ಸಂಕಷ್ಟಿ ಅಥವಾ ನೀವು ಯಾವಾಗ ಉಪವಾಸ ಮಾಡ್ತೀರಾ ಆವಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಮಾಡೋದು ತುಂಬಾ ಸುಲಭ, ಕೇವಲ ಒಂದೇ ಪದಾರ್ಥ. ಇದು ರಾಜಗಿರ ಅಥವಾ ರಾಜಗಿರಿ ಅಂತ ಕರೀತಾರೆ. ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಸುಮಾರು ಒಂದು 1/4 kg ಇದರ ಹಿಟ್ಟು ಕೂಡ ಸಿಗುತ್ತೆ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಉಪವಾಸಕ್ಕೋಸ್ಕರ ರಾಜಗಿರಿ ಅಥವಾ ರಾಜಗಿರನ ಉಪಯೋಗ ಮಾಡ್ಬೋದು. ಇದನ್ನು ಕನ್ನಡದಲ್ಲಿ ಶಿವಾನ್ನ ಅಂತ ಕೂಡ ಕರೀತಾರೆ. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಹಿಟ್ಟು ಥರ ಪುಡಿ ಮಾಡ್ಕೊಂಡಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಗ್ಲಾಸಷ್ಟು ನೀರು. ಇದನ್ನು ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲೇ ಕಲಿಸ್ಕೋಬೇಕು. ಇಡ್ಲಿ ಹಿಟ್ಟಿಗಿಂತಲೂ ಗಟ್ಟಿ ಇರಬೇಕು. ಕಲಿಸ್ಕೊಂಡಿದ್ದಾಗಿದೆ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ರಾಜಗಿರ ಹಿಟ್ಟಲ್ಲಿ ಪೂರಿ ಮತ್ತು ಚಪಾತಿ ಕೂಡ ಮಾಡ್ತಾರೆ. ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಹಿಟ್ಟನ್ನ ನೆನೆಯೋಕ್ಕೆ ಇಡ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ ಜಾಸ್ತಿ ಗಟ್ಟಿ ಏನು ಬಂದಿಲ್ಲ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಹೆಂಚು ಕೂಡ ಕಾದಿದೆ. ಸ್ವಲ್ಪ ದಪ್ಪ ದೋಸೆ ಮಾಡಿಕೊಂಡ್ರೆ ಒಳ್ಳೆಯದು, ಕಿತ್ತೋಗಲ್ಲ. ಇದು ಮಾಡಿದ ತಕ್ಷಣ ಬಿಸಿ ಬಿಸಿ ಇದ್ದಾಗೆ ತಿಂದರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಡಲೆ ಬೀಜದ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ತಣ್ಣಗಾದ್ಮೇಲೆ ತೀರಾನೇ ಜಾಸ್ತಿ ಮೃದುವಾದಂಗೆ ಆಗೋಗುತ್ತೆ. ಅದಕ್ಕೋಸ್ಕರವಾಗಿ ಹೇಳಿದ್ದು ಬಿಸಿ ಇದ್ದಾಗೇ ತಿಂದರೆ ಚೆನ್ನಾಗಿರುತ್ತೆ ಅಂತ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಈಗ ಉಪವಾಸಕ್ಕೋಸ್ಕರ ಸಿಂಪಲಾಗಿರೋ ದೋಸೆ ರೆಡಿ ಆಗಿದೆ. ಮೊಸರು ಜೊತೆಲಿ ಕೂಡ ತಿನ್ಬೋದು. ಟ್ರೈ ಮಾಡಿ ನೋಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.